ತಂಬಾಕು ಸಿಗರೇಟು ವ್ಯಸನದಿಂದ ಭವಿಷ್ಯದ ಪೀಳಿಗೆಯನ್ನು ರಕ್ಷಿಸೋಣ. ಅರಸೀಕೆರೆ ತಾಲೂಕು ಆರೋಗ್ಯ ಇಲಾಖೆ ಹಾಗೂ ತಾಲೂಕು ಆಡಳಿತ ಒಟ್ಟಾಗಿ ಸೇರಿ ಮೇ 31ಕ್ಕೆ ಮಾತ್ರ ಸೀಮಿತವಾಗದೆ ಸಿಗರೇಟು ಮತ್ತು ಗುಟ್ಕಾಗಳಿಂದ ನಮ್ಮ ಮಕ್ಕಳನ್ನು ರಕ್ಷಿಸುವುದು ಹೇಗೆ? ಆಡಳಿತ ಸರ್ಕಾರಗಳು ಮಗುವನ್ನು ಚೀಟಿ ತೊಟ್ಟಿಲನ್ನು ತೂಗುವ ಕೆಲಸ ಸದಾ ಮಾಡುತ್ತಿರುತ್ತವೆ. ನಮಗೆ ಇದರ ಬಗ್ಗೆ ಅರಿವಿದ್ದರೂ ಜಾಣ ಮೌನ ವಹಿಸಿರುವುದು ನಿಜಕ್ಕೂ ವಿಪರ್ಯಾಸ. ಯುವಕರು ಗುಟ್ಕಾಗಳ ಜಾಹೀರಾತಿಗಾಗಿ ಮರಳಾಗುತ್ತಿರುವುದು ದುರಂತ. ನಡುವೆ ಒಂದು ಸಿಗರೇಟಿಗೆ ಪ್ರಯತ್ನಿಸಿದ ದಿನನಿತ್ಯದ ಧೂಮಪಾನಿಗಳಾಗುತ್ತಾರೆ. ಕೆಲವು ವರ್ಷಗಳ ಹಿಂದೆ ನಿಕೋಟಿನ್ ತಂಬಾಕು ಮಿಶ್ರಿತ ಗುಟ್ಕಾ ಹಾಗೂ ಪಾನ್ ಮಸಾಲ ಮಾರಾಟವನ್ನು ಕರ್ನಾಟಕ ರಾಜ್ಯದಲ್ಲಿ ನಿಷೇಧಿಸಿ ಎಂದು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತ್ತು. ಆದರೆ ಸಾಕಷ್ಟು ಅಂಗಡಿಗಳಲ್ಲಿ ಇವತ್ತಿಗೂ ಸರಗಳು ರಾರಾಜಿಸುತ್ತಿರುವುದನ್ನು ಕಾಣಬಹುದು. ತಂಬಾಕು ಮುಕ್ತ ಮಾಡುವ ಸಂಕಲ್ಪ ಕೇವಲ ಸರ್ಕಾರಕ್ಕೆ ಸೀಮಿತವಲ್ಲ, ಅದು ಶಾಲಾ ಕಾಲೇಜಿನ ಜವಾಬ್ದಾರಿಯುತ ಶಿಕ್ಷಕರ ಕರ್ತವ್ಯವೂ ಹೌದು. ನ್ಯೂಸ್ ಬ್ಯೂರೋ, ಆದರ್ಶ ಎಂ, ಅರಸೀಕೆರೆ. ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ. ನಾನು ನನ್ನ ಜೀವನದಲ್ಲಿ ಯಾವುದೇ ರೀತಿಯ ಎಂದಿಗೂ ಬಳಸುವುದಿಲ್ಲ ಅಥವಾ ಸೇವಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಏನ್ ಮಾಡ್ಬೇಕು, ಕೋವಿಡ್ ಕ್ಯಾನ್ಸರ್ ಕೋವಿಡ್ ಕಾಯಿಲೆ ಬಂದ್ರೆ ಅವ್ರ ಮನೆಯವ್ರು ಏನ್ ಮಾಡ್ಬೇಕು, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಹೆಂಗ್ ಇಡ್ಬೇಕು, ಹೆಂಗ್ ಇಡಬಾರ್ದು ಅಂತ. ಅದೇ ನಮ್ ಮೀಡಿಯಾದವರು ಸ್ವಲ್ಪ ಅದನ್ನ ಜಾಸ್ತಿ ಉಪಯೋಗಿಸಿದ್ರೆ ಪ್ರಾಬಬ್ಲಿ ಗುಡ್ ಚಾನ್ಸಸ್ ದಟ್ ವಿಲ್ ನಾವು ಅದನ್ನ ಜನರಿಗೆ ಆ ಬ್ಯಾಡ್ ನ್ಯೂಸ್ ಅದರಿಂದ ಆಗುವ ಹಾನಿಕಾರಕ ನಿಮ್ಮ ತಾಲೂಕು ಆಗಿರ್ಬೋದು ಡಿಸ್ಟ್ರಿಕ್ಟ್ ಕಮಿಟಿ ಅವ್ರು ಬಂದ್ಬಿಟ್ಟು ಅಲ್ಲಿ ನಾವು ತಂಬಾಕು ಕಾರ್ಯಾಚರಣೆ ಮಾಡ್ಬಿಟ್ಟು ಮೊದಲೇ ಹೇಳ್ತೀವಿ. ಇದರಲ್ಲಿ ಮೈನ್ ಆಗಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಸ್ಮೋಕ್ ಮಾಡುವಂಥದ್ದು. ಆಮೇಲೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್, ನಿಮ್ಮ ಸ್ಕೂಲಿನ 3 ಗಜ ಅಂತರದಲ್ಲಿ ಯಾರಾದ್ರೂ ತಂಬಾಕು ಉತ್ಪನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಇದನ್ನೇ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಮೊಬೈಲ್ ಇರುತ್ತೆ, ನಿಮ್ಮ ಪೇರೆಂಟ್ಸ್ ಅಲ್ಲಿ ದಯವಿಟ್ಟು ಒಂದೊಂದು ಕೇಸ್ ರಿಜಿಸ್ಟರ್ ಮಾಡಿದ್ರೆ ಅವರಿಗೂ ಅರಿವು ಸಿಗುತ್ತೆ. ಅವರಿಗೂ ನಾವು ಅಂಗಡಿಗೆ ಹೋಗ್ಬಿಟ್ಟು ದಂಡ ಮಾಡ್ಕೊಂಡು ಅವರಿಗೆ ಹೇಳ್ಬೋದು, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಪಕ್ಕ ಇದೆ, ದಯವಿಟ್ಟು ಮಾರಾಟ ಮಾಡಬೇಡಿ ಅಂತ. ಮತ್ತೆ ಆಶಾ ವರ್ಕರ್ ಅವರು ಕಂಪಲ್ಸರಿ ಹಾಕಂತ ಆಗುವಂಥದ್ದು. ಸೊ ಅದು ಸಹ ನಮ್ಮಲ್ಲಿ ಹಾಕಬಾರ್ದು. ಸೊ ಯಾರು ಇದನ್ನ ಕ್ಯೂರಿಯಾಸಿಟಿಗೂ ಸಹ ಬಳಸಲೇಬಾರ್ದು. ಇದು ತುಂಬಾನೇ ಡೇಂಜರ್ ಅಂತ ಅನ್ಕೋಬೇಕು. ಯಾಕಂದ್ರೆ ನಿಮಗೆ ಗೊತ್ತಿರಲಿ, ಸುಮಾರು 3000ರಿಂದ 4000 ಕಾರ್ಸಿನೋಜನ್ಸ್, ಕ್ಯಾನ್ಸರ್ ಕಾಸಿಂಗ್ ಎಲಿಮೆಂಟ್ಸ್ ಅಥವಾ ಕೆಮಿಕಲ್ಸ್ ಅದರಲ್ಲಿ ಇರ್ತದೆ. ಆ ಸ್ಮೋಕಿಂಗು ನಮ್ಮಲ್ಲಿ ಅದರೊಂದು 150ರಿಂದ 200 ಕೆಮಿಕಲ್ಸ್ ಮಾತ್ರ ನಮಗೆ ಗೊತ್ತಿದೆ. ಇನ್ನ ಎಷ್ಟೋ ಕೆಮಿಕಲ್ಸು ಕ್ಯಾನ್ಸರ್ ಕಾಸಿಂಗ್, 3000ರಿಂದ 4000 ಕ್ಯಾನ್ಸರು ಅದರಿಂದ ಕ್ಯಾನ್ಸರ್ ಕಾಸಿಂಗ್ ಮೆಟೀರಿಯಲ್ಸ್ ಇರ್ತದೆ. ಮತ್ತೆ ಯಾವುದೇ ಒಬ್ಬ ವ್ಯಕ್ತಿ 8ರಿಂದ 10 ವರ್ಷಕ್ಕಿಂತ ಜಾಸ್ತಿ ಅದನ್ನು ಸೇವನೆ ಮಾಡಿದ್ದಾದಲ್ಲಿ ಅವನಿಗೆ ಖಚಿತವಾಗಿ ಕ್ಯಾನ್ಸರ್ ಬರುವಂತ ಚಾನ್ಸಸ್ 100ಕ್ಕೆ 15ರಿಂದ 20 ಭಾಗ ಇರ್ತದೆ. ಮತ್ತೆ ತುಂಬಾ 10 ವರ್ಷದಿಂದ ಮೇಲ್ಪಟ್ಟು ಇನ್ನ ಸೇದಿದ್ದೆ ಅದರಲ್ಲಿ ಈಗ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಗೋದು. ಅಂದ್ರೆ 30%, 40%, 100ಕ್ಕೆ 100 ಭಾಗನೂ ಬರುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಆ ವ್ಯಕ್ತಿ, ಯಾವುದೇ ವ್ಯಕ್ತಿನ ಈ ಸ್ಮೋಕ್ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ ದೈಹಿಕವಾಗಿ ಬಲಹೀನನನ್ನಾಗಿ ಮಾಡುತ್ತೆ. ಮೆಂಟಲಿ, ಫಿಸಿಕಲಿ ಯಾವುದೇ ಅಂಗಾಂಗಗಳಲ್ಲೂ ಸಹ ಶಕ್ತಿ ಉಳ್ಕೊಳ್ದಂಗೆ. ಕ್ಯಾನ್ಸರ್ ಒಂದೇ ಬರಬೇಕು ಅಂತ ಇಲ್ಲ, ಅವನು ಏನಕ್ಕೂ ಬಾರದಂತ, ಪ್ರಯೋಜನಕ್ಕೆ ಬಾರದಂತ ವ್ಯಕ್ತಿಯನ್ನಾಗಿ ಮಾಡಬಲ್ಲದು ಇದು. ಹೃದಯದ ಸಂಬಂಧಿ ಕಾಯಿಲೆಗಳಾಗುತ್ತೆ, ಶ್ವಾಸಕೋಶದ ಸಂಬಂಧಿ ಕಾಯಿಲೆಗಳಾಗುತ್ತೆ, ಮೆದುಳಲ್ಲಿ ರಕ್ತಸ್ರಾವ ಹಾಕುವುದು, ಇಸ್ಕಿಮಿಯಾ ಅಂತ ಹೇಳ್ತೀವಿ, ಇನ್ಫಾಕ್ಟ್ ಆಗೋದು, ಮೆದುಳಲ್ಲಿ ರಕ್ತ ಸಂಚಾರ ಕಡಿಮೆ ಹಾಕುವುದು, ಕಿಡ್ನಿ ವೈಫಲ್ಯತೆ ಆಗ್ಬೋದು, ಅಥವಾ ಇನ್ನು ಹೆಚ್ಚು ಸಮಸ್ಯೆಗಳು ಈ ಒಂದು ಟೊಬ್ಯಾಕೋ ಇಂದ ಆಗುತ್ತೆ. ಬರೀ ಕ್ಯಾನ್ಸರ್ ಒಂದೇ ಅಲ್ಲ,
ಕ್ಯಾನ್ಸರ್ ಹೊರತುಪಡಿಸಿ ಸುಮಾರು ಕಾಯಿಲೆಗಳನ್ನ ಈ ಟೊಬ್ಯಾಕೋ ಮನುಷ್ಯನಿಗೂ ತರುತ್ತೆ, ಪ್ರಾಣಿ ಪಕ್ಷಿಗಳಿಗೂ ತರುತ್ತೆ, ಮತ್ತೆ ಸಮಾಜಕ್ಕೂ. ಮೇ 31 ಪ್ರತಿ ವರ್ಷ ಆಚರಿಸ್ತೀವಿ. ಅದೇ ರೀತಿ ಈ ವರ್ಷ ನಾವು ಅರಸೀಕೆರೆ ತಾಲೂಕಿನಲ್ಲಿ ಆಚರಿಸ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪಾ ಅಂದ್ರೆ ಅಡಲೆಸೆಂಟ್ ಮಕ್ಕಳು ಯಾರು ಸಹ ಇದಕ್ಕೆ ಬಲಿಯಾಗಬಾರ್ದು. ಅಂದ್ರೆ ಈಗ ನಮಗೆ ಏನಂತೀವಿ 11 ವರ್ಷದಿಂದ 19 ವರ್ಷದ ಮಕ್ಕಳಿದಲ್ಲಿ ಅದರಲ್ಲಿ ಸಹ ಹೇಳಿದಾಗೆ 13 ವರ್ಷದ ಮೇಲ್ಪಟ್ಟವರು ಈ ಒಂದು ಇದಕ್ಕೆ ಹೆಚ್ಚು ಬಲಿ ಆಗ್ತಾ ಇದ್ದಾರೆ. ನಮ್ಮ ಏನ್ ಹೇಳೋದಾಗದ್ರೆ ಅಂದ್ರೆ ಅವರು ಅಂದ್ರೆ ಮಾನಸಿಕವಾಗಿ ಸದೃಢರಾಗಿಲ್ಲ, ಪ್ರಚೋದನೆಗೆ ಒಳಪಡುವಂತಹ ವಯಸ್ಸಿರುತ್ತದೆ ಅವರಿಗೆ. ಯಾರೇ ಒಂದು ಪಕ್ಕದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಅಥವಾ ಯಾವುದೋ ಒಂದು ಇದರಲ್ಲಿ ಯಾವುದು ಫಿಲಮ್ ಅಲ್ಲೋ ಅಥವಾ ಸೀರಿಯಲ್ ಅಲ್ಲೋ ಅಥವಾ ಮೊಬೈಲ್ ಅಲ್ಲೋ ಏನೋ ಯಾರಾದ್ರೂ ವೀಕ್ಷಣೆ ಮಾಡಿದ್ರೆ ಯಾರಾದ್ರೂ ಹೀರೋಯಿನ್ ಆ ಥರದವರ ನಾನ್ ಮಾಡ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿಗೆ ಮಾಡಿ ಮತ್ತೆ ಅದನ್ನ ಬಳಸುವಂಥದ್ದು ಜಾಸ್ತಿ ಇದೆ. ದಯವಿಟ್ಟು ಎಲ್ಲರಲ್ಲೂ ಹೇಳ್ತೀವಿ, ನಾವು ಟೀಚರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ನಾವು ಎಲ್ಲ ಎಜುಕೇಟೆಡ್ ಯಾರೇ ಇರ್ಬೋದು ಅಥವಾ ಒಂದು ಸಮಾಜದ ಮುಂಚೂಣಿಯಲ್ಲಿರೋ ನಾವೆಲ್ಲರೂ ನಮ್ಮ ಸುತ್ತಮುತ್ತ ನಡೆಯುವಂತಹ ಈ ತರ ಒಂದು ಯಾರಾದ್ರೂ ಯೂಸ್ ಮಾಡ್ತಾ ಇದ್ರೆ, ಉಪಯೋಗಿಸ್ತಾ ಇದ್ರೆ ಮಕ್ಕಳನ್ನ ಅವ್ರಿಗೆ ಬುದ್ಧಿ ಹೇಳ್ಬೇಕು, ನಮ್ಮ ಸುತ್ತಮುತ್ತ ಇರುವಂತ ಮಕ್ಕಳಿಗೂ ಹೇಳ್ಬೇಕು, ಮತ್ತೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡಬೇಕು. ಇದು ಪ್ರತಿ ದಿನಾನೂ ಆಗ್ಬೇಕು ಅನ್ನೋದು ಈ ದಿನದ ಆಚರಣೆಯ ಉದ್ದೇಶ. ಸೊ ಈಗಾಗಲೇ ನಾವು ಏನು ನೋ ಟೊಬ್ಯಾಕೋ ಝೋನ್ ಅಂತ ಎಲ್ಲ ಮಾಡಿರ್ತೀವಿ. ಶಾಲೆಯಿಂದ 100 ಮೀಟರ್ ಯಾವುದೇ ಅಂಗಡಿಗಳು ಇರಬಾರ್ದು, ಅದರಲ್ಲಿ ಅಂಗಡಿಗಳಿದ್ರು ಇದು ಸ್ಮೋಕಿಂಗ್ ಮೆಟೀರಿಯಲ್ಸ್ ಯಾವುದು ಸಿಗಬಾರ್ದು ಅಂತ ಬೋರ್ಡ್ ಹಾಕಿರ್ತೀವಿ. ದಯವಿಟ್ಟು ಕೆಲವೊಂದ್ಸಾರಿ ಏನಾಗುತ್ತೆ ಅಂದ್ರೆ ಎಲ್ಲಾ ಕಡೆನೂ ಬೋರ್ಡ್ ಹಾಕಿರ್ತೀವಿ, ಬಟ್ ಮಾರ್ತಾ ಇರ್ತಾರೆ. ನೀವೇ ಯಾರೇ ಇರ್ತೀರೋ ಅವರು ಯಾರಾದ್ರೂ ಮಾರ್ತಾ ಇದ್ರೆ ಆ ಊರಿನಲ್ಲಿ ಸೊ ನೀವಾಗಿ ಆ ಮಾಲೀಕನಿಗೆ ದೂರ ಇರಪ್ಪ, ಇಲ್ಲಿ ಇಡಬೇಡ ಅನ್ನೋ ಒಂದು ನೀವೇ ಸಹ ಸೆಲ್ಫ್ ಮೋಟಿವೇಟ್ ಮಾಡಿಕೊಂಡು ಹೇಳ್ಬೇಕು. ಯಾಕಂದ್ರೆ ನಿಮಗೆ ಗೊತ್ತಿರ್ಲಿ, ಸೇದೋರಷ್ಟೇ ಸಹ ಸಮಸ್ಯೆಗೆ ಒಳಪಡಲ್ಲ. ಆಕ್ಟಿವ್ ಸ್ಮೋಕಿಂಗ್ ಮತ್ತೆ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೀವಿ. ಒಬ್ಬ ಸೇದಿದ್ರೆ ಸುತ್ತ 10 ಜನ ಇದ್ರೆ ಆ 10 ಜನನು ಸೇದಂಗಾಗುತ್ತೆ. ಅದಕ್ಕೆ ನಾವು ಹೇಳೋದು, ಹಿಂದೆ ಏನ್ ಹೇಳ್ತಾ ಇದ್ರು ಅಂದ್ರೆ ಮನೆ ಒಳಗೇನೆ ಸೇದೋದು, ಹೊರಗಡೆನೆ ಬಂದು ಸೇದಿಲ್ಲ. ಕೆಟ್ಟ ಮಾಡಬಾರ್ದು ಅಂತ ಹೇಳ್ತೀವಿ. ಹೋಗ್ಲಿ ಸೇದಿದ್ರು ಹೊರಗಡೆನಾದ್ರೂ ಸೇದನ ಅಂದ್ರೆ ಒಳಗಡೆನೆ ಸೇದಿ ಮನೆ ಮಂದಿಗೆಲ್ಲ ಉಕ್ತ ಗುರ್ಲು ಅಂತ ಕಾಯಿಲೆಗಳು ಬಂದು ಆಸ್ಮಾ 78 ರ್ಯಾಂಕ್ ಅಲ್ಲಿ ಇದೆ ಇನ್ಸಿಡೆನ್ಸ್ ಆಫ್ ಕ್ಯಾನ್ಸರ್. ಅಂದ್ರೆ ಪರ್ಸೆಂಟೇಜ್ ಅಲ್ಲಿ ರ್ಯಾಂಕ್ ಇದ್ರಲ್ಲಿ ನಾವು 78ನೇ ನಂಬರ್ ಅಲ್ಲಿ ಬರ್ತೀವಿ. ಕ್ಯಾನ್ಸರ್ ಅಂದ್ರೆ ಏನಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಕ್ಯಾನ್ಸರ್ ಅಂದ್ರೆ ಒಂದ್ ಸೆಲ್ ಇರುತ್ತೆ ನಮ್ಮ ಬಾಡಿಯಲ್ಲಿ, ಒಂದ್ ಸೆಲ್ ಇರುತ್ತೆ. ಒಂದ್ ಸೆಲ್ ನಮ್ಮ ಬಾಡಿ ಫಂಕ್ಷನ್ ಮಾಡತ್ತಲ್ಲ, ಒಂದ್ ಸೆಲ್ಲು ನಮ್ ನಾರ್ಮಲ್ ಸೈಕಲ್, ನಮ್ ನಾರ್ಮಲ್ ಲೈಫ್ ಸೈಕಲ್ ಇರತ್ತಲ್ಲ, ಒಂದ್ ಕ್ಯಾನ್ಸರ್ ಸೆಲ್ ಹುಟ್ಟಬೇಕು, ಅದ್ರ ಕೆಲಸ ಮಾಡಬೇಕು, ಅದ್ರ ಕೆಲಸ ಆದ್ಮೇಲೆ ಅದು ಸಾಯ್ಬೇಕು. ಇದು ನಾವು ಇರಿಟೇಷನ್ ಮಾಡಿದಾಗ ತಂಬಾಕು ಪದಾರ್ಥ ಅಥವಾ ಯಾವ್ದಾದ್ರು ಇನ್ಫೆಕ್ಷನ್ ಅಥವಾ ನಮ್ ಬ್ಯಾಡ್ ಹ್ಯಾಬಿಟ್ಸ್ ಇಂದ ಅದನ್ನ ಇರಿಟೇಟ್, ನಾನ್ ನನ್ನ ಕೆಲಸ ಇದನ್ನ ಮಾಡಲ್ಲ, ನಾನ್ ನನ್ನ ಕೆಲಸ ಬೇರೆ ತರ ಮಾಡ್ತೀನಿ, ನಾನ್ ನನ್ನ ಬಾಡಿಯಲ್ಲಿ ಹೆಂಗಾದ್ರೂ ಇಟ್ಕೋತೀನಿ ಅಂತ ಹೇಳ್ಬಿಟ್ಟು ಇರ್ತಾನೆ. ಆ ಕೆಲಸ ಮಾಡುವ ಸೆಲ್ಲು ವಿತೌಟ್ ಫಂಕ್ಷನ್ ಏನ್ ಕೆಲಸ ಮಾಡಲ್ಲ. ಆಕ್ಚುಲಿ ನಾವು ಹೇಳೋದು ಕ್ಯಾನ್ಸರ್ ಸೆಲ್ ಅಂತ. ಸೆಲ್ ಇಂದ ಹೋಗಿ ಇಡೀ ಆರ್ಗನ್ ಸ್ಪ್ರೆಡ್ ಆಗ್ಬಿಟ್ಟು ಮುಂದುವರಿಯೋದು. ಕ್ಯಾನ್ಸರ್ ಯಾಕಾಗುತ್ತೆ ನಾವು ತಿಳ್ಕೊತೀವಿ. ಕ್ಯಾನ್ಸರ್ ನಾವು ಏನ್ ನಮಗ್ ಕ್ಯಾನ್ಸರ್ ಟೊಬ್ಯಾಕೋ, ನಮ್ಮ ತಿನ್ನುವ ಅಭ್ಯಾಸಗಳು, ಆಲ್ಕೋಹಾಲ್ ಕನ್ಸಂಪ್ಷನ್, ಬಿಟ್ರೆ ಇನ್ಫೆಕ್ಷನ್, ಇಂಡಸ್ಟ್ರಿಯಲ್ ಪೊಲ್ಯೂಷನ್. ಫಾರ್ ಎಕ್ಸಾಂಪಲ್, ಜನರು ದಿಲ್ಲಿಯಲ್ಲಿ ಇರ್ತಾರಲ್ಲ, ದಿಲ್ಲಿಯಲ್ಲಿ ಹಂಗೆ ಸಿಗರೇಟ್ ಕುಡ್ದಂಗಿದೆ ಆ ವಾತಾವರಣ. ನಾನು ದಿಲ್ಲಿಂದಾನೆ, ತುಂಬಾ ಇನ್ಫೆಕ್ಷನ್ ಪೊಲ್ಯೂಷನ್ ತುಂಬಾ ಜಾಸ್ತಿ ಇದೆ. ನಮ್ಮ ಲೈಂಗಿಕ ಸಂಪರ್ಕ ಇದು ಕೆಲಸಗಳು, ಅದು ಬಿಟ್ರೆ ತುಂಬಾ 5ರಿಂದ ಕನಿಷ್ಠ 10% ಅಷ್ಟೇ ಜೆನೆಟಿಕ್, ಅಂದ್ರೆ ನಮ್ಮ ಫ್ಯಾಮಿಲಿ ರಿಲೇಟೆಡ್, ನಮ್ಮ ಮನೆಯಲ್ಲಿತ್ತು, ನಮ್ಮ ಮನೆಯವ್ರಿಗೆ ಬಂದಿದ್ದು, ಅದ್ರ ಕಾರಣದಿಂದ ನಮಗ್ ಬರ್ತಿದೆ ಅಂತ. ಅದರ್ವೈಸ್ 90ರಿಂದ 95% ಕ್ಯಾನ್ಸರ್ ಆಗೋದು ನಮ್ಮ ಕಾರಣದಿಂದಾನೇ ಹೊರತು ಬೇರೆಯವರಿಂದ ಇಲ್ಲ. ಈಗ ನಾವು ಇವತ್ತು ಸೇರಿರೋದು ತಂಬಾಕು ಇದು ಅವಾಯ್ಡೆನ್ಸ್ ಡೇ ಅಥವಾ ತಂಬಾಕು ರಹಿತ ದಿನಾಚರಣೆ. ಸೊ ನನ್ನ ವಿಷಯಗಳಿತ್ತು, ಹಾಗಾಗಿ ನಾನೇ ಮಾತಾಡ್ತೀನಿ ಅಂತ ವಾಲಂಟರಿ ಆಗಿ ನಾನು ಮುಂದೆ ಬಂದೆ. ಏನಂದ್ರೆ, ಈಗ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಈ ಒಂದು ನ್ಯಾಷನಲ್ ಟೊಬ್ಯಾಕೋ ಎರಾಡಿಕೇಶನ್ ಪ್ರೋಗ್ರಾಮ್ ಅನ್ನೋದನ್ನ ಒಂದು ಶುರು ಮಾಡಿದ ನಂತರ, ಇದು 1987ರಲ್ಲಿ ಶುರುವಾಯಿತು ಅಂತ ಈಗ ತಾನೇ ನಮ್ಮ ಸರ್ವೇಕ್ಷಣಾಧಿಕಾರಿಗಳು ಹೇಳಿದ್ರು. ಅಲ್ಲಿಂದ ಈಚೆಗೆ ನಮ್ಮ ದೇಶದಲ್ಲಿ ನೀವು ಎಲ್ಲೋ ಮೊದಲೆಲ್ಲ ನೋಡ್ತಾ ಇದ್ವಿ, ಬಸ್ಸಲ್ಲಿ ಅಥವಾ ನೀವು ಎಲ್ಲೇ ಯಾವುದೇ ಟ್ರೈನಲ್ಲಿ ಜರ್ನಿ ಮಾಡ್ಬೇಕಾದ್ರೆ ಜನ ಅಲ್ಲೇ ಸ್ಮೋಕ್ ಮಾಡ್ತಾ ಇದ್ರು, ಬೀಡಿ ಸಿಗರೇಟ್ ಅನ್ನ ಸೇರ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಇದು ಸ್ವಲ್ಪ ಕಡ್ಡಾಯವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಇದು ಯಾವುದು ನಡಿಬಾರದು ಅನ್ನೋದನ್ನ ಸರ್ಕಾರ ಕಡ್ಡಾಯ ಮಾಡಿದ್ದ ಉದ್ದೇಶದಿಂದ ಏನಾಗಿದೆ ಅಂದ್ರೆ, ಇವಾಗ
ನೀವೆಲ್ಲಾದ್ರೂ ಈಗ ಬಸ್ನಲ್ಲಿ ಯಾರಾದರೂ ಬೀಡಿ ಸಿಗರೇಟ್ ಸೇರ್ತಾ ಇರೋದನ್ನ ನೋಡ್ತಾ ಇದ್ದೀರಾ? ಕಡಿಮೆ ಆಗೋಗಿದೆ. ಆಲ್ಮೋಸ್ಟ್ 100% ಇಲ್ಲ ಅಂತ ಅಂದ್ರೂ ಒಂದು 90%, 95% ಅಷ್ಟು ಇವಾಗ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಈಗ ಸರ್ಕಾರದ ಉದ್ದೇಶ